ಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮದರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಹದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಶರಣೆ ಸತ್ಯಕ್ಕನವರ ವಚನದ ಮೂಲಕ ಶರಣು ವಿಶ್ವ ವಚನ ಫೌಂಡೇಶನ್ ಆಯೋಜನೆಯ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಈ ಒಂದು ವಚನಕ್ಕೆ ಪೂರಕವಾದ ಒಂದು ಕಥೆಯನ್ನ ಹೇಳುತ್ತೀರಾ? ಖಂಡಿತ. ಸತ್ಯಕ್ಕನವರ ಈ ವಚನಕ್ಕೆ ಪೂರಕವಾದಂತಹ ಕತೆ ಯಾವುದಾದ್ರೂ ಇದೆ ಅಂದ್ರೆ ಅದು ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಿಸಿದ ಘಟನೆಯನ್ನ ಹೇಳಿದ್ರೆ ಪೂರಕವಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಜೈ ಜವಾನ್ ಮತ್ತು ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ಭಾರತ ದೇಶದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದಂತಹ ಮಹಾನ್ ಚೇತನ ಭಾರತ ರತ್ನ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನದ ಒಂದು ಘಟನೆಯನ್ನ ಹೇಳೋದಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ 2ನೇ ಪ್ರಧಾನಮಂತ್ರಿ ಆಗಿದ್ದವರು. ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿದ್ರು. ಜವಾಹರ್ಲಾಲ್ ನೆಹರು ಅವರ ಮರಣದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 2ನೇ ಪ್ರಧಾನಮಂತ್ರಿಯಾಗಿ ಸರ್ವಾನುಮತದಿಂದ ಆಯ್ಕೆಯಾಗ್ತಾರೆ. ಅದಕ್ಕಿಂತ ಮೊದಲು ಜವಾಹರ್ಲಾಲ್ ನೆಹರು ಅವರ ಸಚಿವ ಸಂಪುಟದಲ್ಲಿ ರೈಲ್ವೆ ಮತ್ತು ಸಾರಿಗೆ ಸಚಿವರಾಗಿರುತ್ತಾರೆ. ಅವರು ರೈಲ್ವೆ ಸಚಿವರಾಗಿದ್ದಾಗ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನಪ್ಪಾ ಅಂದ್ರೆ 1956ರ ಆಗಸ್ಟ್ನಲ್ಲಿ ಆಂಧ್ರ ಪ್ರದೇಶದ ಮಹಬೂಬ್ ನಗರದಲ್ಲಿ ರೈಲ್ವೆ ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ 112 ಜನರು ಮರಣವನ್ನ ಅಪ್ತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇದಕ್ಕೆ ನೇರ ತಾವೇ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡೋದಿಕ್ಕೆ ಹೋಗ್ತಾರೆ. ಆಗ ನೆಹರೂರವರು ಅವರ ರಾಜೀನಾಮೆಯನ್ನ ಅಂಗೀಕರಿಸದೆ ವಾಪಸ್ ಕೊಡ್ತಾರೆ. ತದನಂತರ ಅದೇ ವರ್ಷ ನವೆಂಬರ್ನಲ್ಲಿ ತಮಿಳುನಾಡಿನ ಅರಿಯೂರಿನಲ್ಲಿ ಮತ್ತೊಂದು ರೈಲ್ವೆ ಅಪಘಾತವಾಗಿ 144 ಜನರು ಮರಣವನ್ನ ಅಪ್ತಾರೆ. ಇದರ ನೇರ ಹೊಣೆಯನ್ನ ಹೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರಿಗೆ ರಾಜೀನಾಮೆಯನ್ನ ಕೊಡೋದಿಕ್ಕೆ ಹೋಗ್ತಾರೆ. ಆದರೆ ನೆಹರೂರವರು ಮತ್ತೆ ತಿರಸ್ಕರಿಸ್ತಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ 30 ಸಂಸದರು ಇದು ತಾಂತ್ರಿಕ ವೈಫಲ್ಯದಿಂದ ಆಗಿರುವಂತದ್ದು, ಇದರ ಹೊಣೆಯನ್ನ ಆಡಳಿತ ಮಂಡಳಿ ಅಂದ್ರೆ ರೈಲ್ವೆ ಆಡಳಿತ ಮಂಡಳಿ ಹೊರಬೇಕು, ಆದರೆ ನೀವ್ಯಾಕೆ ಹೊರತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಹಾಕ್ತಾರೆ. ಆದರೆ ಶಾಸ್ತ್ರಿಯವರು ಅದನ್ನ ಆ ರೈಲ್ವೆ ಆಡಳಿತ ಮಂಡಳಿಗೆ ವಹಿಸದೆ ತಾವೇ ಇದಕ್ಕೆ ಕಾರಣ ಅಂತ ನೇರ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಅಂಗೀಕರಿಸುವವರೆಗೂ ಕೂಡ ಬಿಡೋದಿಲ್ಲ. ಅಂದ್ರೆ ಅಂತಹ ಒಂದು ಸಮರ್ಥ ನಾಯಕತ್ವ ಗುಣ ಇರುವಂತಹ ವ್ಯಕ್ತಿಗಳೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಜವಾಹರಲಾಲ್ ನೆಹರೂರವರು ಮರಣವನ್ನ ಅಪ್ಪಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ 2ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನಪ್ಪಾ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಅಪ್ಪ ನನಗೆ ಒಂದು ಸ್ಕೂಟರ್ ಅನ್ನ ಕೊಡಿಸಿ ಅಂತ ಕೇಳ್ಕೊಳ್ತಾನೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ನೋಡಪ್ಪ, ನಾವು ಜನರ ಹಣದಿಂದ ನಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ದೀವಿ, ನಿನಗೆ ಬೈಕ್ ಕೊಡಿಸುವಷ್ಟು ಹಣ ನನ್ನ ಬಳಿ ಇಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯವಾಗ್ತಾ ಇದೆ ನನಗೆ. ಯಾಕಂದ್ರೆ ಭಾರತದ ಪ್ರಧಾನಿ ಆಗಿದ್ದವರು ಅವರ ಬಳಿ ಹಣ ಇಲ್ಲ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಮಗನಿಗೆ ಸ್ಕೂಟರ್ ಕೊಡಿಸೋದಕ್ಕಾಗಲ್ಲ ಅಂದಾಗ ಇದೊಂದು ರೀತಿ ನಾವು ಯೋಚನೆ ಮಾಡಬೇಕಾದಂತಹ ವಿಷಯನೇ. ಖಂಡಿತ. ಈಗಿನ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಒಂದು ಕಾರಿನಲ್ಲಿ ಓಡಾಡುತ್ತಿರುವಾಗ ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿದ್ದವರು ತಮ್ಮ ಮಗನಿಗೆ ಸ್ಕೂಟರ್ ಅನ್ನ ಕೊಡಿಸುವಂತಹ ಒಂದು ಸಾಮರ್ಥ್ಯ ಕೂಡ ಇರಲಿಲ್ಲ. ಅಂದ್ರೆ ಅವರು ದೇಶಕ್ಕಾಗಿ ತಮ್ಮ ತನ್ನು ಮನ ಧನವನ್ನ ಅರ್ಪಿಸಿಕೊಂಡಂತಹ ವ್ಯಕ್ತಿಗಳೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಆಗ ಮಗ ಹೋಗಿ ಬೇಸರದಿಂದ, ಅಮ್ಮ, ನಾನು ಅಪ್ಪನನ್ನ ಬೈಕ್ ಕೊಡಿಸೋದಿಕ್ಕೆ ಕೇಳಿದೆ, ಆದರೆ ಅವರು ಕೊಡಿಸೋದಿಕ್ಕೆ ಆಗೋದಿಲ್ಲ ಅಂತ ಅವರ
ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪತ್ನಿಯಾದಂತಹ ಲಲಿತಾ ದೇವಿಯವರನ್ನ ಕೇಳ್ಕೊಳ್ತಾನೆ ಮಗ. ಆ ಮಗ ಕೇಳಿದಾಗ ತಾಯಿ ಆ ಮಗನಿಗೆ ಬೈಕನ್ನ ಕೊಡಿಸ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಲ್ಲಮ್ಮ, ನಾನು ಕೊಡುತ್ತಿದ್ದಂತಹ ಹಣದಲ್ಲಿ ಜೀವನ ನಿರ್ವಹಣೆಗೆ ಮಾತ್ರ ಕೊಡ್ತಾ ಇದ್ದೆ, ನೀನು ಹೇಗೆ ಅವನಿಗೆ ಬೈಕ್ ಕೊಡಿಸ್ತೆ ಅಂದಾಗ, ನೀವು ಕೊಡುತ್ತಿದ್ದಂತಹ ಹಣದಲ್ಲಿ ಸ್ವಲ್ಪ ಹಣವನ್ನ ಕೂಡಿಟ್ಟು ಅವನಿಗೆ ಬೈಕ್ ಕೊಡಿಸ್ತೆ ಅಂತ ಹೇಳಿದಾಗ ಮರುದಿನವೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಏನಂತ ಅಂದ್ರೆ, ನೀವು ಕೊಡುತ್ತಿರುವಂತಹ ಹಣ ನನ್ನ ಜೀವನ ನಿರ್ವಹಣೆಯನ್ನ ಮೀರಿ ಉಳಿತಾ ಇದೆ, ಆದುದರಿಂದ ನನಗೆ ಇಷ್ಟು ಹಣವನ್ನ ಕಡಿಮೆ ಮಾಡಿ ಅಂತ ಪತ್ರವನ್ನ ಬರೀತಾರೆ. ಅಂತಹ ಒಬ್ಬ ಪ್ರಾಮಾಣಿಕ ಮತ್ತು ನಿಷ್ಠೆ ಇರುವಂತಹ ಪ್ರಧಾನಮಂತ್ರಿಯನ್ನ ಕಂಡಂತಹ ದೇಶ ನಮ್ಮ ಭಾರತ ದೇಶ. ಅವರು ಒಂದು ಸಲ ದೇಶ ಆರ್ಥಿಕ ದುಸ್ಥಿತಿಯನ್ನ ತಲುಪಿದಾಗ ದೇಶಕ್ಕೋಸ್ಕರ ವಾರದಲ್ಲಿ ಒಂದು ದಿನ ಒಂದು ಹೊತ್ತು ಉಪವಾಸವನ್ನ ಮಾಡಿ ಅಂತ ಜನರಿಗೆ ಕರೆ ನೀಡುವುದರ ಮುಖಾಂತರ ದೇಶವನ್ನ ಆರ್ಥಿಕವಾಗಿ ಸದೃಢವಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನ ಮಾಡಿದವರು. ಆ ಸಂದರ್ಭದಲ್ಲಿ ಇಡೀ ದೇಶವೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕರೆಗೆ ಹೋಗೊಟ್ಟು ವಾರದಲ್ಲಿ ಒಂದು ದಿನವಾದಂತಹ ಸೋಮವಾರ ದಿನ ಒಂದು ಹೊತ್ತು ಉಪವಾಸವನ್ನ ಮಾಡಲು ನಿರ್ಧರಿಸುತ್ತೆ. ಅಂದರೆ ಈಗಲೂ ಕೂಡ ಅನೇಕರು ಸೋಮವಾರ ಬಂತು ಅಂದಾಗ ಒಂದು ಹೊತ್ತು ಉಪವಾಸವನ್ನ ಮಾಡೋದನ್ನ ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಅದು ಅಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೀಡಿದಂತಹ ಕರೆ ಇಂದಿಗೂ ಕೂಡ ಚಾಲನೆಯಲ್ಲಿರೋದನ್ನ ನೋಡಬಹುದು. ಅಂತಹ ಪ್ರಾಮಾಣಿಕ ವ್ಯಕ್ತಿಗಳೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಸತ್ಯಕ್ಕನವರ ವಚನಕ್ಕೆ ಪೂರಕವಾದಂತೆ ಜೀವನವನ್ನ ನಡೆಸಿ ಅವರ ಜೀವನವನ್ನ ಸಾರ್ಥಕಪಡಿಸಿಕೊಂಡವರು ನಮ್ಮ ಭಾರತದ 2ನೇ ಪ್ರಧಾನಮಂತ್ರಿಗಳು. ಬಂಧುಗಳೇ, ನಮಗೆಲ್ಲ ಗೊತ್ತು, ಅಕ್ಟೋಬರ್ 2ನೇ ತಾರೀಕು ದೇಶದಾದ್ಯಂತ ಗಾಂಧಿ ಜಯಂತಿಯನ್ನ ಆಚರಿಸುತ್ತೇವೆ. ಆದರೆ ಮತ್ತೊಂದು ಮಹತ್ವವಾದ ವಿಷಯವಿದೆ. ಆ ದಿನವೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವೂ ಕೂಡ. ಆದ್ದರಿಂದ ಇಂತಹ ಮಹಾನ್ ವ್ಯಕ್ತಿಯನ್ನ ನಾವು ಸ್ಮರಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿಯ ಅರಿಕಾರ ಅಂತಾನೆ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ನಾವು ಕರೆಯುತ್ತೇವೆ. ಎಂತಹ ಮಹಾನ್ ಚೇತನವೆಂದರೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕ ಅವಧಿಯಲ್ಲಿ 2ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತವನ್ನ ಇನ್ನಷ್ಟು ಬಲಿಷ್ಠವಾಗಿಸುತ್ತಾರೆ. ಅವರ ಅವಧಿಯಲ್ಲಿ ಶ್ವೇತ ಕ್ರಾಂತಿಗೆ ಬಹಳಷ್ಟು ಉತ್ತೇಜನವನ್ನ ನೀಡುತ್ತಾರೆ. ಇಂತಹ ಮಹಾನ್ ವ್ಯಕ್ತಿ ನಮ್ಮ ಭಾರತದಲ್ಲಿ ಜನ್ಮವನ್ನ ತಾಳಿದ್ದೇ ನಮ್ಮ ಪುಣ್ಯ ಅಂತ ನಾವಾದರೂ ಭಾವಿಸಲೇಬೇಕು. ರಾಷ್ಟ್ರದ ಹೈಕಾನ್ ಮತ್ತು ಕ್ರಾಂತಿಕಾರಕ ನಾಯಕರಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆದರ್ಶ ಇಂದಿನ ರಾಜಕೀಯ ವ್ಯಕ್ತಿಗಳಿಗೆ ಮೇಲ್ಪಂಕ್ತಿಯಾಗಲಿ ಎಂದು ಆಶಿಸುತ್ತಾ ಈ ದಿನದ ವಚನ ಕಥಾ ಪ್ರಪಂಚಕ್ಕೆ ನಾವು ವಿರಾಮವನ್ನ ಹೇಳುತ್ತಿದ್ದೇವೆ. ಮತ್ತೊಂದು ವಿಶಿಷ್ಟವಾದ ವಿನೂತನವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಸರ್ವರಿಗೂ ಶರಣಾರ್ಥಿಗಳು. ಬಸವರಾತ್ರಿ.